ಗುರೂಜಿ ದುರ್ಮರಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಇಲ್ಲಿ ಒಂದು ವಿಚಾರ ಏನು, ಯಾಕೆ ಈ ರೀತಿ ಈಗ ಅವ್ರು ಮದುವೆ ಮಾಡಬೇಕಿತ್ತು, ಖುಷಿ, ಹುಡುಗನಿಗೂ ಖುಷಿ ಮದುವೆ ಆಗ್ತಾ ಇದ್ದೀನಿ ಅಂತ, ಈಗ ಹುಡುಗಿಗೂ ಖುಷಿ. ಈ ರೀತಿ ಆದಾಗ ಅವ್ರಿಗೇನು ಅನ್ಸುತ್ತೆ, ಏನಾಯ್ತದ ಆಗಲಿ ಮಾಡ್ಕೊಂಬಿಡೋಣ ಬರುತ್ತಿದ್ದು. ಹೌದು. ಆಮೇಲೆ ಅದಕ್ಕೆ ಸ್ವಲ್ಪ ಇನ್ಯಾರು ಸ್ವಲ್ಪ ಸಣ್ಣ ಪುಟ್ಟ ತಿಳ್ಕೊಂಡು ಹೋಗ್ಕೊಂಡ್ರೆ ಮಾಡ್ರೆ ಚೆನ್ನಾಗತ್ತೆ ಅಂದ್ಬಿಡ್ತಾರೆ. ಆದರೆ ಮದುವೆ ಒಂದೇ ಸಲ ಜೀವನದಲ್ಲಿ ಆಗೋದು. ಅಮ್ಮ ಮನೆ ಸರಿ ಇಲ್ಲ ಅಂತ ಬಿಟ್ಬಿಟ್ಟು ಚೇಂಜ್ ಮಾಡ್ಬೋದು, ಹೆಂಡತಿ ಸರಿ ಇಲ್ಲ ಅಂತ ಬಿಟ್ಬಿಡಕ್ಕಾಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಆಗೋದು, ಸರಿಯಾಗಿ ತಿಳ್ಕೊಂಡು ಮಾಡ್ಕೋಬೇಕು. ಏನು ಸರಿಯಾಗಿ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರ ಇದೆಯಲ್ಲ, ಅದನ್ನೇ ಇವಾಗ ತೋರಿಸೋಣ. ಏನು, ನಾವು ಹಿಂದೆ ಪೂರ್ವಿಕರು ಈ ರೀತಿ 50 ವರ್ಷ 40 ವರ್ಷ 42 ವರ್ಷ ಮದುವೆ ಆದ ತಕ್ಷಣ ಮದುವೆ ಆಗದೆ ಸತ್ತಿರ್ತಕ್ಕಂಥದ್ದಕ್ಕೆ ಪೂರ್ವಿಕರು ತಿಳ್ಕೊಳ್ಳಿ ಅಂತ ನಾನು ಇವಾಗ ಹೇಳಿದ್ದೀನಿ. ಇದು ತಿಳ್ಕೊಳ್ಳದೆ ನೀವು ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಯಾಕೆ, ಹಿಂದಿನವ್ರು ಏನು ಅನುಭವಿಸಿದ್ದಾರೆ, ನೀವೇನು ಅನುಭವಿಸ್ತಾ ಇದ್ದೀರಾ, ಇದೆರಡನ್ನೂ ಮರ್ಜ್ ಆಗತ್ತೆ. ಹಿಂದಿನವರು ಅನುಭವಿಸಿರೋದು, ಈಗಲೂ ಅನುಭವಿಸ್ತಾ ಇರೋದು. ಸೊ ಅವ್ರು ಅನುಭವಿಸಿದ್ದನ್ನು ಇವ್ರು ಅನುಭವಿಸ್ತಾ ಇದ್ದಾರೆ. ಅಲ್ಲೂ ಸಾಲ ತೀರಿಸ್ತಿಲ್ಲ, ಇಲ್ಲೂ ಸಾಲ ತೀರಿಸ್ತಿಲ್ಲ. ಇದು ಕಣಮ್ಮ ಮರಣಗಳಿಗೆ ಪೂರ್ಣವಾಗಿರ್ತಕ್ಕಂಥ ಸತ್ಯ.